मनोजवं मारुततुल्यवेगं जितेन्द्रियं बुद्धिमतां वरिष्ठं ವಾತಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಶ್ರೀರಾಮದೂತನನ್ನು ಮನಸಾರೆ ಸ್ಮರಣೆ ಮಾಡ್ತಾ ಇವತ್ತು ಆಯುಷ್ಯ ಹೇಗೆ ಚಿಂತನೆ ಆಗ್ತದೆ ಅಥವಾ ಗ್ರಹಗಳು ಹೇಗೆ ಫಲವನ್ನು ಕೊಡುತ್ತದೆ. ಒಂದು ಜಾತಕ 2022ರಲ್ಲಿ ಜನ್ಮವಾದಂಥದ್ದು. ಲಗ್ನದಲ್ಲಿ ಬುಧ, ಮೇಷ ರಾಶಿ, ಆ ರಾಶಿಯಲ್ಲಿ ಮಾಂದಿ ಮತ್ತು ರಾಹು, ಅಷ್ಟಮಾಧಿಪತಿ ಚಂದ್ರ, ಮೇಷ ರಾಶಿ, ಆ ಪಂಚಮಾಧಿಪತಿಯಾದಂತಹ ಕುಜ ಷಷ್ಠದಲ್ಲಿ, ಷಷ್ಠಾಧಿಪತಿ ವ್ಯಯದಲ್ಲಿ. ಹೀಗೆ ಜಾತಕ ಬಂದಾಗ ಇದು 5 ವರ್ಷಗಳ ಒಳಗೆ, 4 ವರ್ಷ 2 ತಿಂಗಳು, 4 ವರ್ಷ 6 ತಿಂಗಳ ಒಳಗೆ ಅಂತ ಇದೆ. ಅಂತೂ ಚಿಂತನೆ ಮಾಡುವಾಗ 5 ವರ್ಷ ಒಳಗೆ ಈ ಮಗುವಿಗೆ ಮರಣ ಬರ್ತದೆ, ಇದು ಮರಣ ದೋಷ ಇರ್ತದೆ ಅನ್ನುವಂಥದ್ದು. ಇದನ್ನು 2022ರಲ್ಲೇ ಚಿಂತನೆ ಒಂದ್ಸಲ ಮಾಡಲಾಗಿತ್ತು. ಅದಕ್ಕೆ ಬೇಕಾದ ಶಾಂತಿಗಳನ್ನು ಮಾಡಿಕೊಳ್ಳಿ ಅಂತ ಸೂಚನೆ ಕೊಟ್ಟಾಗ ನಮ್ಮ ಕುಟುಂಬದಲ್ಲೆಲ್ಲ ಹೇಳ್ತಾರೆ, ಜಾತಕವನ್ನು ಇಷ್ಟು ಬೇಗ ಬರೆಸಬಾರದು ಅಂತ, 1 ವರ್ಷ ಆಗುವವರೆಗೆ ಇದು ಮಾಡಿ, 5 ವರ್ಷ ನಂತರ ತೊಂದರೆ ಕಂಟಕ ಬರುವಂಥದ್ದು ಹೇಳ್ತಿದ್ದೀರಾ, ಅಷ್ಟರೊಳಗೆ ಶಾಂತಿ ಎಲ್ಲ ಮಾಡಿಸೋಣ, ಅನುಕೂಲ ಆಗ್ತದಲ್ವಾ ಅಂತ ಕೇಳಿದ್ರು. ಸರ್, ಅನುಕೂಲ ಖಂಡಿತ ಆಗ್ತದೆ ಅಂತ ಹೇಳಿ ಕಳಿಸ್ಕೊಟ್ಟೆ. ಆ 1 ವರ್ಷ ಜಾತಕ ಬರೀಬಾರ್ದು, ಅದರ ನಂತರ ಅದು ಜಾತಕ ಬರೀಲಿಕ್ಕೆ ಮರ್ತೋಯ್ತು ಅವ್ರಿಗೆ. ಈ ಕಡೆ ಬರಲೂ ಇಲ್ಲ. ಮತ್ತು ಆ ಸಮಯಕ್ಕೆ ನಾನು ಹೇಳಿದಂಥ ಅದಕ್ಕೆ ಖರ್ಚು ಎಷ್ಟು ಬರ್ತದೆ ಅಂತ ಹೇಳಿದ್ನೋ, ಏನು ಮಾಡಬೇಕಾಗ್ತದೆ ಅಂತ ಹೇಳಿದ್ನೋ, ಅದು ಅಷ್ಟು ಪ್ರಸ್ತುತ ಅಂತ ಅವ್ರಿಗೆ ಅನಿಸಿಲ್ಲ ಅನಿಸುತ್ತೆ. ಅದಕ್ಕೆ ನಾನು ಹೇಳೋದು, ನಾನು ಅಂತಲ್ಲ, ಯಾರೇ ಜ್ಯೋತಿಷಿಗಳು ಈ ಒಂದು ಆಯುಷ್ಯ ಸಂಬಂಧಪಟ್ಟು ಅದಕ್ಕೆ ಆಧಾರ ಕೊಟ್ಟು ಒಂದು ಬೃಹತ್ ಜಾತಕ, ಇನ್ನು ಈ ಥರ ಹಲವಾರು ಗ್ರಂಥಗಳಿದೆ, ಆ ಗ್ರಂಥಗಳ ಆಧಾರ ಕೊಟ್ಟು ಇಂತಹ ಗ್ರಂಥ, ಇಂತಹ ಗ್ರಹಗಳ ಸಂಯೋಗ ಬಂದರೆ ಅದು ಹೀಗೆ ಮರಣ ಆಗ್ತದೆ ಅನ್ನೋದನ್ನೆಲ್ಲ ಹೇಳಿದಾಗ ಖಂಡಿತ ಯಾರೂ ಕೂಡ ಅದನ್ನು ಉತ್ಪ್ರೇಕ್ಷೆ ಅಂದ್ಕೊಂಡು ಅಥವಾ ಅದನ್ನು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಇವತ್ತು ತುಂಬ ಖೇದಕರವಾದ ವಿಚಾರ, ಆಗಲೇ ಸೂಚನೆ ಕೊಟ್ಟಿದ್ದರೂ ಕೂಡ ಹಣಕಾಸಿನ ಯೋಚನೆಯನ್ನು ಮಾಡಿಕೊಂಡು ಅಷ್ಟೊಂದು ಖರ್ಚು ಬಂದರೆ ಕಷ್ಟ ಆಗ್ತದೆ ಅಂತ. ಅಷ್ಟು ಖರ್ಚು ಬರ್ತದೆ ಇವತ್ತಿನ ದಿನಮಾನದಲ್ಲಿ. ಯಾಕೆಂತಂದರೆ ಪುರೋಹಿತರ ಸಂಭಾವನೆ, ಪುರೋಹಿತರಿಗೆ ಯಾಕೆ ಜಾಸ್ತಿ ಸಂಭಾವನೆ ಕೊಡಬೇಕು, ಅವರ ಜೀವನ ನಡಿಬೇಕು, ಅವರು ಚೆನ್ನಾಗಿರಬೇಕು ಅಂತಾದರೆ ಅವ್ರಿಗೆ ಸರಿಯಾದ ಸಂಭಾವನೆ ಕೊಟ್ಟರೆ ಅವರು ಸರಿಯಾದ ಕಾರ್ಯಕ್ರಮ ಮಾಡ್ತಾರೆ. ಇಲ್ಲ ಅಂದರೆ ಏನು ಮಾಡ್ತಾರೆ, ಅವರು ಇನ್ನೊಂದು ಕಾರ್ಯಕ್ರಮ ಇಟ್ಕೊಂಡಿರ್ತಾರೆ ಅದೇ ದಿನ, ಇದನ್ನು ಬೇಗ ಮುಗಿಸಿ ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗಬೇಕಾದ ಅನಿವಾರ್ಯತೆ. ಇಲ್ಲ ಅವರಿಗೆ ಈ ಕಾರ್ಯಕ್ರಮಗಳಿಂದ ಸಾಕಾಗಲಿಲ್ಲ ಅಂತ ಆದಾಗ ಅವ್ರಿಗೂ ಒಂದು ಸಂಸಾರ ಅಂತ ಇರ್ತದೆ, ಅವರು ಏನು ಮಾಡ್ತಾರೆ, ಉದ್ಯೋಗವನ್ನು ಹುಡುಕೊಳ್ತಾರೆ. ಆ ಉದ್ಯೋಗಕ್ಕೆ ಹೋಗುವ ಸಮಯ ಆಗೋಗ್ತದೆ. ಹಾಗಾಗಿ ಈ ಕಾರ್ಯಕ್ರಮ ಮುಗಿಸಿ ಆದಷ್ಟು ಬೇಗ ಹೋಗೋಣ ಅನ್ನುವಂಥ ಇದಿರ್ತದೆ. ಹಾಗಾಗಿ ಅವರಿಗೆ ಸರಿಯಾದ ಸಂಭಾವನೆ ಮತ್ತು ಕಲ್ಪಗಳಲ್ಲಿ ಹೇಳಿದ ರೀತಿಯಲ್ಲೇ ಕೆಲವೊಂದು ಕಾರ್ಯಕ್ರಮ ಮಾಡಬೇಕು ಅಂದರೆ ತುಂಬ ಖರ್ಚು ಬರ್ತದೆ. ನಾನು ಆವಾಗಲೇ ಹೇಳಿದ್ದೆ, ಅದು ತುಂಬ ಖರ್ಚು ಬರ್ತದೆ ಅಂತಲೂ ಕೂಡ. ಅದನ್ನು ಆ ನಂತರದಲ್ಲಿ ಮರ್ತೋಯ್ತು. ಈಗ ಉಳಿಸ್ಕೊಳ್ಬಹುದಾಗಿತ್ತಾ ಅಂತ ಕೇಳುವುದಕ್ಕೆ ಬಂದಾಗ ಸರಿಯಾಗಿ 4 ವರ್ಷ 3 ತಿಂಗಳು ಮಗು ಹೇಗೆ ಚಂದ್ರನ ಕಾರಣದಿಂದ ಅದು ಮರಣ ಆಗ್ತದೆ, ಜಲದಿಂದ ಕಂಟಕ ಬರ್ತದೆ ಅಂತ ಹೇಳಿದ್ದೆವೋ ಅದೇ ರೀತಿಯಾಗಿ ಕಂಟಕ ಬಂದಿದೆ. ಯಾವುದೋ ಒಂದು ಟ್ರಿಪ್ಗೋಸ್ಕರ ಹೋಗಿ ಅಲ್ಲಿ ನೀರಿನಲ್ಲಿ ಮಗು ಗೊತ್ತಾಗದೆ ಮುಳುಗಿ ಮರಣ ಉಂಟಾಗಿದೆ. ಆದ್ದರಿಂದ ಯಾರೂ ಕೂಡ ಈ ಬೇರೆ ಯಾವುದೇ ಶಾಂತಿಗಳನ್ನು ಹೇಳಿದಾಗ ಅಷ್ಟು ಅದಕ್ಕೆ ಬೆಲೆಯನ್ನು ಕೊಡದೇ ಇದ್ದರೂ ಪರವಾಗಿಲ್ಲ. ಈ ರೀತಿಯಾದಂತಹ ಮರಣ ಯೋಗಗಳಿದ್ದಾಗ ಅಥವಾ ಅಂಗವೈಕಲ್ಯ ಯೋಗಗಳಿದ್ದಾಗ, ಅತಿ ಕ್ರೂರವಾದ ಕಂಟಕಗಳಿದ್ದಾಗ ನಾವು ಅತ್ಯಂತ ಹೆದರಿಸುವಂತೆ ಹೇಳೋಕೆ ಬರೋದಿಲ್ಲ. ಯಾಕೆಂದರೆ ಜ್ಯೋತಿಷಿಯ ಕೆಲಸ ಅದಲ್ಲ. ಜ್ಯೋತಿಷಿಯಾದವನು ನಮ್ಮಲ್ಲಿ ಯಾರು ಬರ್ತಾರೆ ಅವರಿಗೆ ನಾವು ಮೊದಲು ಭಯವನ್ನು ಬಿಡಿಸಬೇಕು. ದೇವರ ಮೇಲೆ ವಿಶ್ವಾಸ ಇಟ್ಟು ದೇವರ ಕೆಲಸವನ್ನು ಮಾಡಿ, ಖಂಡಿತವಾಗಿ ಅವನಿಂದ ಬಂದಂಥ ಜೀವ ಅವನೇ ಕೊಟ್ಟರುಂಟೋ ಇಲ್ಲದೋದ್ರಿಲ್ಲ. ಹಾಗಾಗಿ ಅವನ ಪದಕಮರಗಳಲ್ಲಿ ಪ್ರಾರ್ಥನೆ ಸಲ್ಲಿಸ್ಕೊಂಡು ಕಲ್ಪಗಳಲ್ಲಿ ಹೇಳಿದಂತಹ ಕಾರ್ಯಕ್ರಮ ಮಾಡಿ
ಆಯುಷ್ಯವನ್ನ ಹೆಚ್ಚು ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ನಮ್ಮ ಹಿರಿಯರು ತಿಳಿಸ್ಕೊಟ್ಟಿದ್ದಾರೆ. ಅದನ್ನು ಮಾಡುವ ಪ್ರಯತ್ನ ಮಾಡಬೇಕೇ ಹೊರತು ಜ್ಯೋತಿಷಿಗಳು ಯಾಕೋ ಹೇಳಿದ್ದಾರೆ ಅಂತ ಹೇಳಿ ಇಂತಹ ವಿಚಾರಗಳನ್ನು ಯಾರೂ ಕೂಡ ಯಾವ ಕಾರಣಕ್ಕೂ ಕೂಡ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ತಾತ್ಸಾರ ಮನೋಭಾವನೆ ಬೇಡ. ಇವತ್ತು ಬಹಳ ದುಃಖದ ವಿಚಾರ. ನಾನೇ ಮದುವೆ ಮಾಡಿಸಿದಂಥ ದಂಪತಿಯ ಮಗು ಇವತ್ತು ಇಲ್ಲ ಅನ್ನೋದನ್ನು ಕೇಳಿ ತುಂಬ ದುಃಖ ಆಗಿ ಈ ಒಂದು ವಿಡಿಯೋ ಮಾಡಿ ನಿಮಗೆಲ್ಲ ಇದನ್ನು ಹಂಚಿಕೊಳ್ಬೇಕು ಅಂಥೇಳಿ ಪ್ರಯತ್ನ ಮಾಡ್ತಾ ಇದ್ದೇನೆ. ನಾಮಕರಣ ನಾನೇ ಮಾಡಿಸಿದ್ದೆ. ವಿದೇಶದಲ್ಲಿದ್ದವರು. ಈ ಮಗು ಜನ್ಮವಾದಾಗ ಇಲ್ಲಿ ಬಂದವರು. ಆ ನಂತರದಲ್ಲಿ ಮತ್ತೆ ವಿದೇಶದಲ್ಲೇ ಇದ್ದವರು. ಈಗೊಂದು 6 ತಿಂಗಳ ಹಿಂದೆ ಮತ್ತೆ ಇಲ್ಲಿಗೆ ಬಂದು ವಾಸ ಮಾಡಿಕೊಡ್ತಾ ಇದ್ದರು. ಒಂದು ಸಣ್ಣ ಅಜಾಗರೂಕತೆ, ಒಂದು ಸಣ್ಣ ಬೇಜವಾಬ್ದಾರಿ, ಅಥವಾ ಈ ಪುರೋಹಿತರು ಹೇಳೋದೆಲ್ಲ ಅಷ್ಟೆಲ್ಲ ಲೆಕ್ಕಕ್ಕೆ ತಗೊಳ್ಳೋದು ಬೇಕಾಗಲ್ಲ ಅನ್ನುವಂತಹ ಮನೋಭಾವನೆ ಇವತ್ತು ಮಗುವನ್ನೇ ಕಳ್ಕೊಳ್ಳುವಂತಾಗಿದೆ. ಹಾಗಾಗಿ ಯಾರೂ ಕೂಡ ಈ ರೀತಿಯಾದ ನಿಖರವಾದಂತಹ ಗ್ರಂಥದ ಆಧಾರವನ್ನು ಕೊಟ್ಟು ಹೇಳಿದಾಗ ಅದನ್ನು ಯಾವ ಕಾರಣಕ್ಕೂ ತಾತ್ಸಾರ ಮನೋಭಾವದಿಂದ ನೋಡಬೇಡಿ. ಖಂಡಿತವಾಗಿ ಆ ಕಾರ್ಯವನ್ನು ಮಾಡಿ ಭಗವಂತನಲ್ಲಿ ಕೇಳ್ಕೊಳ್ಳಿ, ಭಗವಂತನಿಗೆ ನಮಸ್ಕರಿಸಿ ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದ ಆಗ್ತದೆ. ಭಗವಂತ ಭೂಮಿ ಮತ್ತು ಹಸು ನಂಬಿ ಯಾರೂ ಕೆಟ್ಟವರಿಲ್ಲ, ಸೋತವರಿಲ್ಲ. ಹಾಗಾಗಿ ಯಾರು ಕೂಡ ಆ ಒಂದು ಕಾರ್ಯವನ್ನು ಮಾಡಿಕೊಳ್ಬೇಡಿ. ಉಳಿದಿದ್ದು ಭಗವಂತನಿಗೆ ಬಿಟ್ಟಿದ್ದು. ಅವನ ಅನುಗ್ರಹ ಇಲ್ಲದೆ ಯಾವುದು, ಅವನು ಹೇಳಿದೆ ಯಾವುದು ಮಾಡೋಕ್ಕಾಗಲ್ಲ. ಆಯುಷ್ಯವನ್ನು ಜ್ಯೋತಿಷಿಗಳು ಅಥವಾ ಪುರೋಹಿತರು ಕೊಡಲಿಕ್ಕೂ ಆಗಲ್ಲ. ಭಗವಂತ ಅವನ ಕಾರ್ಯವನ್ನು ಮಾಡಿದವರನ್ನು ಯಾವತ್ತೂ ಕೈ ಬಿಡೋದಿಲ್ಲ.